ಸರ್ಟಿಫಿಕೇಟ್ ಅನ್ನ ದುಡ್ಡು ಕೊಟ್ಟು ಕೂಡ ಕೊಂಡ್ಕೋಬಹುದು. ಹೌದೋ ಅಲ್ವೋ ಹೇಳಿ? ಯೂನಿವರ್ಸಿಟಿಗಳಿಗೆ ಮಾನ್ಯತೆ ಇಲ್ಲದೆ ಸರ್ಟಿಫಿಕೇಟ್ ಹಂಚ್ತಾರೆ. ಅಂತ ಪರಿಸ್ಥಿತಿ ಇವತ್ತಿನ ದಿನ ಬಂದಿದೆ. ಆದ್ರೆ ನಮ್ಮ ಪ್ರತಿಭೆಯನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಒಳಗಡೆ ಇರ್ಬೇಕು, ಅದು ನಮ್ಮ ಅಂತಸ್ತತ್ವ. ಅದನ್ನ ತೋರಿಸಿದಾಗ ಖಂಡಿತ ಜೀವನ ನಡೆಸೋದಕ್ಕೆ ಸಾಧ್ಯ ಇದೆ. ಇವತ್ತಿನ ದಿನ ಆ ನಿಂಬೆ ಹಣ್ಣು ಮಾರ್ತಾ ಇರ್ತಾರೆ ರೋಡ್ ಸೈಡ್ ಅಲ್ಲಿ ಹುಡುಗ ನೋಡಿ, ಅವನು ನಾಲ್ಕು ನಿಂಬೆ ಹಣ್ಣಿಗೆ ಇಷ್ಟ ಆದ್ರೆ 2 ನಿಂಬೆ ಹಣ್ಣಿಗೆ ಎಷ್ಟು ಅಂತ ಕೇಳಿ ಚಕ್ ಅಂತ ಹೇಳ್ತಾರೆ. ಅದೇ ನಮ್ಮ ಮಕ್ಳು ಹೇಳ್ತಾರ? ಕಾನ್ವೆಂಟ್ಗೆ ಹೋಗಿದ್ ಮಕ್ಳು ಹೇಳ್ತಾರ? ಹೇಳಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ, ಅವನ್ ಜೀವನಕ್ಕೆ ಬಿದ್ದಿದ್ದಾನೆ, ಅವನಿಗೆ ಬೇಕು, ಕಲ್ತ್ಕೊಂಡಿದ್ದಾನೆ ಅವನು, ಅದವನ್ ಪ್ರತಿಭೆ, ಮಾಡ್ತಾನೆ ಅವನು, ಮಾಡಕ್ ಸಾಧ್ಯ ಇದೆ. ಈ ತರದವ್ರು ಬೇಕಾದಷ್ಟು ಜನ ಇದ್ದಾರೆ ಸರ್ಟಿಫಿಕೇಟ್ ಇಲ್ಲದೆ ಬದುಕಿದವರು. ಇವತ್ತೆಲ್ಲ ನಾವು ನೋಡ್ತಿರೋದು ಏನಪ್ಪಾ ಅಂತ ಹೇಳಿದ್ರೆ ಶಿಕ್ಷಣ ಅಲ್ವೇ ಅಲ್ಲ. ನಾವು ನೋಡ್ತಾ ಇರೋದು ಲಿಟ್ರೇಟಾ ಇಲ್ಲಿಟ್ರೇಟಾ ಅಂತ. ಅಂದ್ರೆ ಅಕ್ಷರ ಬರತ್ತಾ ಬರಲ್ವಾ ಅಷ್ಟೇ ನಾವು ನೋಡ್ತಿರೋದೇ ಹೊರತು ವ್ಯಕ್ತಿಯ ಬೆಳವಣಿಗೆ ಆಯ್ತಾ ಆಗ್ಲಿಲ್ವಾ ಅಂತ ನಾವು ನೋಡ್ತಾ ಇಲ್ಲ. ಎಜುಕೇಟೆಡ್ ಅಂತ ಹೇಳಿ ಅವ್ರು ಯಾರು ಎಜುಕೇಟೆಡ್ ಅಲ್ಲ, ಅವರೆಲ್ಲ ಲಿಟ್ರೇಟ್ ಅಷ್ಟೇ, ಅನ್ಎಜುಕೇಟೆಡ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಎಜುಕೇಶನ್ ಅಂದ್ರೆ ಆಗ್ಲೇ ಹೇಳ್ದು, ಒಳಗಿರೋದು ಅರಳಿದ್ರೆ ಮಾತ್ರ ಎಜುಕೇಟೆಡ್, ಹೊರಗಿಂದ ತುಂಬಿದ್ರೆ ಅವ್ರನ್ನ ಎಜುಕೇಟೆಡ್ ಅಂತ ಕರೆಯಲ್ಲ. ಅವರೆಲ್ಲ ಏನು ಲಿಟ್ರೇಟ್, ಅದಿಲ್ಲದೆ ಇರೋರೇನು ಇಲ್ಲಿಟ್ರೇಟ್ ಅಷ್ಟೇ ಹೇಳ್ಬೋದು. ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತ ಹೇಳ್ಬಾರ್ದು. ಅಕ್ಷರಸ್ಥರು ಅನಕ್ಷರಸ್ಥರು, ವಿದ್ಯಾವಂತರು ಹೌದಾ ಅಲ್ವೋ ಅದ್ ನಮಗ್ ಗೊತ್ತಿಲ್ಲ, ಅದು ಅವರನ್ನೇ ಪರೀಕ್ಷೆ ಮಾಡಿ ನೋಡಿ. ಸರ್ಟಿಫಿಕೇಟ್ ಇದೇನೆ ಅಕ್ಷರಸ್ಥರು ಅಂತ ಅರ್ಥ. ಒಬ್ರು ತಬಲಾ ವಾದಕರಿದ್ರು ತಿರಕ್ವಾ ಅಂತ ಹೇಳಿ. ಅವರು ಒಂದ್ಸರ್ತಿ ಆಕಾಶವಾಣಿಲಿ ಕಾರ್ಯಕ್ರಮ ಕೊಡಕ್ ಹೋಗಿದ್ರಂತೆ. ಕಾರ್ಯಕ್ರಮ ಎಲ್ಲ ಕೊಟ್ರು. ಅದಾದ್ಮೇಲಿಂದ ಆಕಾಶವಾಣಿಯವ್ರು ಹೇಳಿದ್ರು, ಬನ್ನಿ ದುಡ್ಡು ಕೊಡ್ತೀವಿ, ಸೈನ್ ಹಾಕಿ ಬನ್ನಿ ಇಸ್ಕೊಳ್ಳೋದಿಕ್ಕೆ. ಅಲ್ಲೊಬ್ಬ ಕ್ಲರ್ಕ್ ಕೂತಿದ್ದ ಕೊಡೋದಿಕ್ಕೆ. ಅವನ ಹತ್ರ ಇವ್ರು ಹೋದ್ರು. ಹೋಗಿ ಅವ್ನ್ ಪೆನ್ ಕೊಟ್ಟ. ಇಲ್ಲ ನನ್ಗೆ ಸೈನ್ ಹಾಕಕ್ ಬರಲ್ಲ, ಇದು ಕೊಡು, ಸ್ಟ್ಯಾಂಪ್ ಪ್ಯಾಡ್ ಕೊಡು, ನಾನು ಹೆಬ್ಬೆಟ್ಟು. ಹಾ ಅಂತ ನಕ್ಬಿಟ್ಟ ಅವನು. ಏನ್ ಇವ್ರಿಗೊಂದು ಸೈನ್ ಹಾಕಕ್ ಬರಲ್ಲ. ಸರಿ, ಇವ್ರು ಏನು ತಲೆ ಕೆಡಿಸ್ಕೊಳ್ಳಿಲ್ಲ, ತೆಗೆದ್ರು, ಒತ್ತಿದ್ರು. ಆಮೇಲಿಂದ ಕೇಳಿದ್ರು, ಏನ್ ಓದಿದ್ಯಾ ನೀನು? ನಾನು MA ಮಾಡಿದ್ದೀನಿ. ನಿನ್ನಂತ MA ಮಾಡಿದವರು ಗಲ್ಲಿಗೆ 4 ಜನ ಇದ್ದಾರೆ, ಆದ್ರೆ ತಿರಕ್ವಾ ನಾನೊಬ್ಬನೇ ತಿರಕ್ವಾ ಅಂತ ಹೇಳಿದ್ರು. ಅಂದ್ರೆ ತಬಲಾ ನುಡ್ಸೋ ಅಂತ ಸಾಮರ್ಥ್ಯ ಇರೋದು ನನಗೊಬ್ಬಂಗೆ, MA ಮಾಡಿದವ್ರು ಎಷ್ಟು ಜನ ಇದ್ದಾರೆ? ಗಲ್ಲಿಗೆ 4 ಜನ ಇದ್ದಾರೆ ಅಂತ. ಆಮೇಲೆ ಅವನಿಗೊಂಥರ ಆಯ್ತು, ಒಂದ್ ತಲೆನೇ ಎತ್ತಲಿಲ್ಲ ಕ್ಲರ್ಕ್. ಅಂದ್ರೆ ನಮಗ್ ಅಕ್ಷರ ಬರಬೇಕು ಅಂತ ಇಲ್ಲ, ನಮ್ಮಲ್ಲಿ ಪ್ರತಿಭೆ ಇದ್ರೆ ಸಾಕು. ನಮಗ್ ತುಂಬಾ ಜನಕ್ಕೆ ಹೆದರಿಕೆ ಇದೆ, ನಮ್ಮ ಮಕ್ಳಿಗೆ ಸರ್ಟಿಫಿಕೇಟ್ ಸಿಗದೆ ಇದ್ರೆ, ನಮ್ಮ ಮಕ್ಳಿಗೆ ಇಂಗ್ಲಿಷ್ ಬರ್ದೇ ಇದ್ರೆ, ನಮ್ಮ ಮಕ್ಳಿಗೆ ಆಮೇಲಿಂದ ಓದಕ್ ಬರ್ದೇ ಇದ್ರೆ, ಕಲೀಲಿ, ಓದೋದು ಬರೆಯೋದು ಮಕ್ಳು ಕಲೀಲಿ, ಇಂಗ್ಲಿಷು ಕಲೀಲಿ, ಅದು ಒಂದ್ ಭಾಷೆ, ಇಲ್ಲ ಅಂತ ಹೇಳಲ್ಲ. ಬರ್ದೇ ಇದ್ರೆ ಏನಾಗೋಗ್ಬಿಡುತ್ತೆ? ಏನೂ ಆಗಲ್ಲ. ಇಂಗ್ಲಿಷ್ ಬರ್ದೇ ಇದ್ರೆ ಏನೂ ಆಗಲ್ಲ, ಚೆನ್ನಾಗಿರ್ತಾರೆ. ಕೇರಳದಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ. ಅವರು ಪರಂಪರೆಯಿಂದ ಕಲ್ತಂಥವ್ರು. ಅವರಿಗೆ ಇಂಗ್ಲಿಷ್ ಬರಲ್ಲ, ಅವ್ರಿಗೆ ಬರೋದು ಸಂಸ್ಕೃತ ಮಲಯಾಳಂ ಎರಡೇ ಬರೋದು. ಅವರಿಗೆ ತುಂಬಾ ಚೆನ್ನಾಗಿ ನಾಡಿ ನೋಡಿ ಹೇಳ್ತಾರೆ. ಫಾರಿನ್ ಇಂದ ಒಬ್ಬ ಡಾಕ್ಟರ್ ಬಂದ್ರು. ಆ ಡಾಕ್ಟರ್ ಆಮೇಲಿಂದ ನಮ್ಮ ತಂದೆ ಹತ್ರ ಬಂದ್ರು. ಅವಾಗ ಅವ್ರು ಹೇಳಿದಂತ ಘಟನೆ ಇದು. ಯಾಕೆ ಬಂದಿದ್ದೀನಿ ನಾನು ಭಾರತಕ್ಕೆ ಅಂತ ಅವ್ರು ಹೇಳಿದ್ದು. ಆ ಡಾಕ್ಟರ್ ಹತ್ರ ಹೋದ್ರಂತೆ ಮಾತಾಡ್ಸಕ್ಕೆ. ಅವರು ಡಾಕ್ಟ್ರು, ಅವರು ಇದ್ರಲ್ಲಿ ಫಾರಿನ್ ಅಲ್ಲಿ ಅವರು ಎಲ್ಲ ಒಳ್ಳೆ ಕ್ವಾಲಿಫೈಡ್ ಡಾಕ್ಟ್ರು, ಕೆಲಸ ಮಾಡ್ತಿದ್ದವರು. ಭಾರತಕ್ಕೆ ಬಂದ್ರು. ಅವಾಗ ಯಾರೋ ಹೇಳಿದ್ರು ಕೇರಳದಲ್ಲಿ ಈ ತರ ಇದಾರೆ ಹೋಗಿ ಅಂತೇಳಿ. ಸರಿ, ಅಲ್ಲಿ ಹೋದ್ರು. ಹೋದಾಗ ಅವ್ರು ನಾಡಿ ಹಿಡಿದು ನೋಡಿದ್ರಂತೆ. ಕೇರಳದ ವೈದ್ಯರು ನಾಡಿ ಹಿಡಿದು ನೋಡಿದ್ರು. ನೋಡ್ಬಿಟ್ಟು ನಿಮಗ್ ಚಿಕ್ಕನ್ನಲ್ಲಿ ಮೂಳೆಗೆ ಏನೋ ತೊಂದರೆ ಆಗಿದೆ, ಬೆನ್ ಮೂಳೆಗೆ ಅಂತ ಹೇಳಿದ್ರು. ಈಗ ಆಶ್ಚರ್ಯ ಆಗ್ಬಿಡ್ತು. ನಾವು ಎಂತೆಂಥದೋ ಸ್ಕ್ಯಾನಿಂಗು, ಎಕ್ಸ್ರೇ, ಮಣ್ಣು ಮಸಿ ಮಾಡಿಸ್ತೀವಿ, ಅಷ್ಟೆಲ್ಲ ಮಾಡ್ಸಿನೂ ಇಷ್ಟು ಅಕ್ಯುರೇಟ್ ಆಗಿ ನಮ್ಗೆ ಹೇಳಕ್ಕಾಗಲ್ಲ, ಇಷ್ಟು ಸ್ಪಷ್ಟವಾಗಿ ಹೇಳಕ್ಕಾಗಲ್ಲ ನಮ್ಗೆ ಏನಾಗಿದೆ ಅಂತ. ಬರೀ ನಾನು ನಾಡಿ ಮುಟ್ಟಿ ಹೇಗೆ ಹೇಳಿದ್ರಿ ನೀವು ಅಂತ ಕೇಳಿದ್ರಂತೆ. ಅದಕ್ಕೆ ಅದನ್ನ ನಾನು ಹಾಗೆ ಬಾಯಲ್ಲಿ ಹೇಳಕ್ಕಾಗಲ್ಲ, ನಿಮಗ್ ಬೇಕಾ ಇದ್ದು ಕಲೀರಿ, ಹೇಳ್ಕೊಡ್ತೀನಿ ಅಂತ. ಅದಕ್ಕೆ ಆಯ್ತು ಇರ್ತೀನಿ. ಆದ್ರೆ ಮೀಡಿಯಂ ಯಾವುದು? ಇವರಿಗೆ ಸಂಸ್ಕೃತ ಮಲಯಾಳಂ ಇವ್ರಿಗೆ ಬರಲ್ಲ, ಇಂಗ್ಲಿಷ್ ಅವ್ರಿಗೆ ಬರಲ್ಲ. ಅವಾಗ ಬೇಕಾಗಿದ್ದಿದ್ ಯಾರಿಗೆ? ಆ ಫಾರಿನ್ ಇಂದ ಬಂದಂತ ಡಾಕ್ಟರ್ಗೆ. ಅವರು ಬೆಂಗಳೂರಲ್ಲಿ ಒಂದ್ ಸಂಸ್ಥೆಗೆ ಬಂದು ಒಂದಷ್ಟು ತಿಂಗಳು ಸಂಸ್ಕೃತ ಕಲ್ತು ಅವ್ರ ಹತ್ರ ಹೋಗಿ ಹೇಳಿಸ್ಕೊಂಡು ಹೋದ್ರು. ನಮ್ಮ ಮಕ್ಳಿಗೆ ಇಂಗ್ಲಿಷ್ ಬರ್ದೇ ಇದ್ರೆ ಏನಾಯ್ತು? ನಮ್ಮ ಹತ್ರ ಇರೋ ವಿಷಯ ಬೇಕು ಅಂತಿದ್ರೆ ಅವರೇ ನಮ್ಮ ಭಾಷೆ ಕಲ್ತು ಬರ್ತಾರೆ. ನಮ್ಮ ಮಕ್ಳು ಇಂಗ್ಲಿಷ್ ಕಲಿಬೇಕಾಗಿಲ್ಲ. ನಾವು ಇಂಗ್ಲಿಷ್ ಕಲ್ತು ಬಿಟ್ಟು ನಮ್ಮ ಮಕ್ಳಿಗೆಲ್ಲ ಇಂಗ್ಲಿಷ್ ಬರುತ್ತೆ, ಅವ್ರಿಗೆ ಇತ್ಲ ಕಡೆ ಇಂಗ್ಲಿಷು ಬರಲ್ಲ, ಇತ್ಲ ಕಡೆ ಕನ್ನಡನೂ ಬರಲ್ಲ, ಅವ್ರಿಗೆ ಯಾವ್ದು ಬರಲ್ಲ, ಆ ತರ ಮಾಡಿರ್ತೀವಿ ನಾವು. ಹಾಗಲ್ಲ, ನಮ್ಮ ಹತ್ರ ವಿಷಯ ಇದ್ರೆ ನಮ್ಮ ಭಾಷೆನ ಅವರೇ ಕಲ್ತು ನಮ್ಮ ಹತ್ರ ತಿಳ್ಕೊಳ್ಳೋ ಅಂತ ಮಟ್ಟಕ್ಕಾಗತ್ತೆ. ಅದು ನಾವು ಬೆಳೆಸಬೇಕಾದಂತಹ ರೀತಿ. ಇದನ್ನ ಗುರುಕುಲಗಳಲ್ಲಿ ಮಾಡ್ತಾ ಇದ್ರು. ಯಾರೇ ಒಬ್ಬ ವ್ಯಕ್ತಿಗೆ ಅವನ ಇಂಡಿವಿಜುವಾಲಿಟಿ ಏನಿದೆ, ಅವನ ವೈಯಕ್ತಿಕ ಪ್ರತಿಭೆ ಏನಿದೆ, ಅದನ್ನ ಹೊರಗೆ ತರ್ತಿದ್ರೆ ಹೊರತು ಇಂಥ ಯಾವ್ಯಾವ್ದೋ ಕುರುಡು ನಂಬಿಕೆಗಳಿಗೆ ಸಿಕ್ಕಾಕೊಂಡು ಸರ್ಟಿಫಿಕೇಟ್ಗೋಸ್ಕರ ಓದು, ಇದನ್ ಕಲಿತಾ ಇದ್ರೆ ನಿನ್ನ ದಡ್ಡ ಅನ್ಬಿಡ್ತಾರ, ಅದಕ್ಕೋಸ್ಕರ ಓದು, ಈ ತರ ಯಾರು ಓದಿಸ್ತಾ ಇರ್ಲಿಲ್ಲ. ಈ ತರ ಓದಿದಂತಹ ಒಬ್ಬ ವ್ಯಕ್ತಿ ಹೇಗಾಗ್ತಿದ್ದ ಅಂತಂದ್ರೆ ಅಲ್ಲಿಂದ ಹೊರಗೆ ಬರ್ತಿದ್ನಂತೆ ಗುರುಕುಲದಿಂದ.
ಗುರುಕುಲಕ್ಕೆ ಬಂದ್ರೆ ಅವನಿಗೆ 2ನೇ ಜನ್ಮ. ಅದಕ್ಕೆ ಅವನನ್ನ ದ್ವಿಜ ಅಂತ ಹೇಳಿ ಕರೀತಾರೆ. ಯಾರು 2ನೇ ಬಾರಿ ಹುಟ್ಟತಾನೋ, ಜ ಅಂದ್ರೆ ಹುಟ್ಟಿದ್ದು ಅಂತ ಆಗ್ಲೇ ಹೇಳಿದೆ, ದ್ವಿಜ ಅಂತ ಹೇಳಿದ್ರೆ 2ನೇ ಬಾರಿ ಹುಟ್ಟಿದವನು ಅಂತ. ದ್ವಿಜ ಅಂತ ಹೇಳಿದ್ರೆ ಇವತ್ತು ನಾವು ಕರೆಯೋ ಬ್ರಾಹ್ಮಣ ಅಂತ ನಾವೇನ್ ಹೇಳ್ತೀವಿ ಅದಲ್ಲ. ದ್ವಿಜ ಅಂತ ಹೇಳಿದ್ರೆ 2ನೇ ಸಲ ಹುಟ್ಟಿದವನು. ಎಲ್ಲಿ 2ನೇ ಸಲ ಹುಟ್ಟಿದವನು? ಮೊದಲು ತಾಯಿಯ ಗರ್ಭದಿಂದ, 2ನೇ ಬಾರಿ ಆಚಾರ್ಯನ ಗರ್ಭದಿಂದ ಹೊರಗೆ ಬಂದವನು. ಅವನು ವಿವೇಕಶಾಲಿಯಾಗಿರ್ತಾನೆ. ಏನನ್ನ ಕಲ್ತಿರ್ತಾನೆ ಅವನು? ಜೀವನಕ್ಕೆ ಏನೇನ್ ಬೇಕೋ ಎಲ್ಲವನ್ನೂ ಕಲ್ತ್ಕೊಂಡು ಸರಿ ತಪ್ಪುಗಳನ್ನ ವಿವೇಚನೆ ಮಾಡ್ತಾ ಸತ್ಯನಿಷ್ಠನಾಗಿ ಪ್ರಾಮಾಣಿಕನಾಗಿ ಹೊರಗೆ ಬರ್ತಾನೆ. ಮನುಷ್ಯ ಜೀವನಕ್ಕೆ ಇದು ತುಂಬಾ ಮುಖ್ಯ. ಯಾವ್ದಪ್ಪ ಅಂತ ಹೇಳಿದ್ರೆ, ಸತ್ಯ ಯಾವುದು, ಅಸತ್ಯ ಯಾವುದು, ನಾನು ಯಾವ ದಾರಿಯಲ್ಲಿ ನಡಿಬೇಕು, ಯಾವ ದಾರಿಯಲ್ಲಿ ನಡಿಬಾರ್ದು, ಇದು ಮನುಷ್ಯನ ಜೀವನಕ್ಕೆ ತುಂಬಾ ಮುಖ್ಯ. ನಾವು ಅದು ಬಿಟ್ಟು ಉಳಿದಿದ್ದೆಲ್ಲ ಕಲಿಸ್ತೀವಿ ಇವತ್ತಿನ ಶಾಲಾ ಕಾಲೇಜಲ್ಲಿ. ನೋಡಿ, ನಮ್ಮನ್ನ ಮುಂದೆ ಆಳೋ ಅಂತವ್ರು, ಅಧಿಕಾರಿಗಳಾಗೋ ಅಂತವ್ರು IAS KS ಪರೀಕ್ಷೆಗಳನ್ನ ಬರೀತಾರೆ. ಅವರೇ ನಾಳೆ ಎಲ್ಲದನ್ನು ನಿರ್ವಹಣೆ ಮಾಡೋರು. ಎಷ್ಟು ಕೀಳು ಮಟ್ಟದಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಇದೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಈ ಪರೀಕ್ಷೆಗಳನ್ನ ಇನ್ವಿಜಿಲೇಟರು ಸ್ಕ್ವಾಡು ಇಲ್ಲದೆ ಮಾಡಕ್ ಸಾಧ್ಯನಾ ನಮ್ಮ ಕೈಲಿ? ಹೇಳಿ, ಸಾಧ್ಯನಾ? ಅಂದ್ರೆ ಮುಂದೆ ಅಧಿಕಾರ ವಹಿಸ್ಕೊಂಡು ಸಮಾಜ ನೋಡ್ಕೊಳ್ಳೋರ್ಗೆ ಇಷ್ಟು ಪ್ರಾಮಾಣಿಕತೆ ಇಲ್ಲ ಅಂತ ಅರ್ಥ ಆಗ್ಲಿಲ್ವಾ? ಹಾಗಿದ್ರೆ ಅವ್ರು ಏನ್ ಅಧಿಕಾರಿಗಳು? ಮುಂದೆ ಏನ್ ನೋಡ್ಕೊಳ್ತಾರೆ? ಮತ್ತೆ ಅವರ ಕುಟುಂಬದವರಿಗೂ ಕೂಡ ಒಂದು ಮಾರ್ಗದರ್ಶನ ಕೊಡ್ತಾರೆ ಅಲ್ಲಿ. ಈಗ ನಮ್ಮ ಹೊಟ್ಟೆಯಲ್ಲಿರುವಂತ, ನಿನ್ನ ಹೊಟ್ಟೆಯಲ್ಲಿರುವಂತ ಶಿಶು ಏನಿದೆ, ಆ ಶಿಶು ಈಗ ಬೆಳೀತಾ ಇದೆ, ಅದರ ಮಿದುಳು ಬೆಳವಣಿಗೆ ಆಗ್ತಾ ಇದೆ. ಈಗ ತಾಯಿ ಏನು ಚಿಂತನೆಯನ್ನ ನಡೆಸ್ತಾಳೆ, ತಾಯಿ ಯಾವ ಮನಸ್ಥಿತಿಯಲ್ಲಿರ್ತಾಳೆ, ಅದರ ನೇರ ಪರಿಣಾಮ ಆ ಮಗುವಿನ ಮೇಲೆ ಆಗತ್ತೆ. ಈಗ ಮೊನ್ನೆ ಯಾವುದೋ ಒಂದು ಆರ್ಟಿಕಲ್ ನೋಡಿದೆ. ತಾಯಿಯ ಗರ್ಭದಲ್ಲಿ ಮಗು ಇರ್ಬೇಕಾದ್ರೆ ಎಷ್ಟು ಭಾಷೆಗಳನ್ನ ಆಕೆ ಕೇಳ್ತಾಳೋ ಅದೆಲ್ಲ ಅದರ ಮಾತೃಭಾಷೆ ಎಷ್ಟೇ ಚೆನ್ನಾಗಿ ಅದಕ್ಕೆ ಮುಂದೆ ಕಲ್ತ್ಕೊಳಕ್ ಆಗತ್ತೆ ಅಂತ ಹೇಳಿ. ಆದ್ರೆ ಆ ಮಿದುಳು ಅಷ್ಟು ಚುರುಕಾಗಿರುತ್ತೆ ಅವಾಗ. ಆದ್ರಿಂದ ಒಂದು 16 ಭಾಷೆಗಳನ್ನ ಕಲಿಯುವಂತ ಸಾಮರ್ಥ್ಯ ಇರುತ್ತೆ ಅಂತ ಹೇಳಿ ಯಾವ್ದೋ ಒಂದು ರಿಸರ್ಚ್ ಮಾಡಿದ್ದಾರೆ. ಮೊನ್ನೆ ಅದೊಂದು ಆರ್ಟಿಕಲ್ ಓದಿದೆ. ಅದ್ರಲ್ಲಿ ಏನ್ ಹೇಳ್ತಾರೆ, ಈ ತರ ಶಿಶು ಇದ್ದಾಗ ಏನು ಹೊಟ್ಟೆಯಲ್ಲಿ ಕೊಡ್ತೀವಿ ಆ ಸಂಸ್ಕಾರನೇ ಮುಂದೆ ಅದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ನಾವು ಅಭಿಮನ್ಯು ಕಥೆಯನ್ನು ಕೇಳಿದೀವಿ. ಕೃಷ್ಣ ಸುಭದ್ರೆಗೆ ಹೇಳ್ತಾ ಹೋದ, ಅಭಿಮನ್ಯು ಆದ್ರಿಂದಾನೇ ಅವನು ಆ ವಿದ್ಯೆನೆಲ್ಲ ಕಲ್ತ್ಕೊಂಡ ಅಂತ ಹೇಳಿ. ಅದೆಲ್ಲ ಹೇಗ್ ಸಾಧ್ಯ ಅಂತಂದ್ರೆ ಈ ಸಂಸ್ಕಾರ ಕೊಡೋದ್ರಿಂದ ಸಾಧ್ಯ ಇದೆ. ಅದನ್ನೇ ಸೀಮಂತೋನ್ನಯನದಲ್ಲಿ ಹೇಳ್ತಾರೆ. ಸೀಮಂತ ಅಂತ ಹೇಳಿದ್ರೆ ಬೈತೆಲೆ ಅಂತ. ಅಲ್ಲಿ ಬೈತಲೆಯನ್ನ ತೆಗೆಯೋದು ಕೇವಲ ಸಾಂಕೇತಿಕ, ಹೊರಗಡೆ ತೋರಿಸ್ತಾ ಇರೋದು. ಅದರ ಅರ್ಥ ಏನು ಅಂತಂದ್ರೆ ಮಿದುಳು ಬೆಳವಣಿಗೆ ಆಗ್ತಿದೆ ಅನ್ನೋದನ್ನ ತೋರಿಸ್ತಿರುವಂತಹ ಸಂಕೇತ ಅದು. ಅದು ತಾಯಿಗೆ ಮತ್ತು ತಾಯಿಯ ಸುತ್ತಮುತ್ತಲು ಇರೋಂಥವರಿಗೆ ಒಂದು ಎಚ್ಚರಿಕೆ. ಏನಪ್ಪಾ ಅಂತ ಹೇಳಿದ್ರೆ, ಇನ್ನು ಮುಂದೆ ಮಗುವಿನ ಮಿದುಳು ಬೆಳೆಯತ್ತೆ. ನೀವೇನ್ ಚಿಂತನೆ ಮಾಡ್ತೀರಾ, ನೀವೇನ್ ಮಾತಾಡ್ತೀರಾ, ಏನು ವ್ಯವಹಾರ ಮಾಡ್ತೀರಾ, ಅದೆಲ್ಲವನ್ನು ಆ ಮಗು ತಗೊಳ್ತಾ ಇದೆ. ಆದ್ರಿಂದ ಸರಿಯಾದಂತಹ ವ್ಯವಹಾರವನ್ನ ನೀವು ಮಾಡಬೇಕು ಅನ್ನೋದರ ಸಂಕೇತ ಸೀಮಂತೋನ್ನಯನ. ಅದರಲ್ಲಿ ಒಂದ್ ಮಾತು ಬರುತ್ತೆ, ತಾಯಿಯ ವ್ಯವಹಾರ ಹೇಗಿರ್ಬೇಕು. ಶಿಕ್ಷಣ ಕೊಡೋದ್ರಲ್ಲಿ ತಾಯಿ ಪಾತ್ರ ತುಂಬಾ ಮುಖ್ಯ. ಯಾಕೆ ಅಂತಂದ್ರೆ ಅವಳ ಹೊಟ್ಟೆಯಲ್ಲೇ ಮಗು ಇರುತ್ತೆ, ಅವಳ ನಿಕಟವಾಗಿಯೇ ಮಗು ಬೆಳ್ಕೊಂಡ್ ಬರುತ್ತೆ. ಆದ್ರಿಂದ ಮುಂದೆ ಆಚಾರ್ಯರು, ತಂದೆ ಎಲ್ಲರೂ ಕೂಡ ಕೆಲಸ ಮಾಡಿದ್ರು ಮೊದಲ ಕರ್ತವ್ಯ ತಾಯಿಯದ್ದಾಗಿರುತ್ತೆ. ಇವತ್ತಿನ ದಿನ ನಾವು ಹೆಣ್ಮಕ್ಳು ಹೇಗಾಗೋಗಿದೀವಿ ಅಂತ ಹೇಳಿದ್ರೆ, ನಮ್ ಬೈಕೆ ನಾವು ತಿಂತೀವಿ, ನಮ್ಮ ಇಷ್ಟ ನಾವು ಮಾಡ್ತೀವಿ, ನಮಗ್ ಬೇಕಾದ ಹಾಗೆ ನಾವ್ ಇರ್ತೀವಿ. ಹಾಗೆ ಹೇಳೋ ಹಾಗಿಲ್ಲ. ಯಾಕೆ ಅಂತಂದ್ರೆ ಪ್ರಕೃತಿ ನಮ್ಗೊಂದ್ ಜವಾಬ್ದಾರಿ ವಹಿಸಿದೆ. ನಾವ್ ಅನ್ಕೋತೀವಿ, ಅಯ್ಯೋ ನಮ್ಗಾತ್ರ ಈ ಕಷ್ಟ ಹೆಣ್ಮಕ್ಳಿಗೆ ಅಂತ. ಹಾಗ ಅನ್ಕೋಬಾರ್ದು. ಪ್ರಕೃತಿ ಒಂದು ಉನ್ನತವಾದಂತಹ ಜವಾಬ್ದಾರಿಯನ್ನ ಹೆಣ್ಮಕ್ಳು ಕೊಟ್ಟಿದೆ. ಅದನ್ನ ನಾವು ಚೆನ್ನಾಗಿ ನಿಭಾಯಿಸಬೇಕು. ಏನಪ್ಪಾ ಅಂತ ಹೇಳಿದ್ರೆ, ಸತ್ಸಂತಾನವನ್ನ ಸಮಾಜಕ್ಕೆ ಕೊಡುವಂತಹ ಒಂದು ಕೆಲಸವನ್ನ ಹೆಣ್ಮಕ್ಳಿಗೆ ವಹಿಸಿದೆ. ನಾವು ಹೆಮ್ಮೆ ಪಡಬೇಕಾದಂತ ವಿಷಯ ಇದು. ಈ ಜವಾಬ್ದಾರಿ ಅಯ್ಯೋ ಕಷ್ಟ ಅಂತ ಹೇಳಿ ನಾವು ಅನ್ಕೊಳ್ಳೋದಲ್ಲ, ಹೆಮ್ಮೆ ಪಡುವಂತ ವಿಷಯ. ಆದ್ರಿಂದ ಏನೇನು ಆ ಮಗುವಿಗೆ ಕೊಡಬೇಕೋ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಮಾಡ್ತಾ ಹೋಗ್ಬೇಕು. ಆ ಸೀಮಂತೋನ್ನಯನದಲ್ಲಿ ಒಂದು ಮಂತ್ರ ಬರುತ್ತೆ. ಒಂದು ಬಟ್ಲಿನಲ್ಲಿ ಪಾಯಸನೋ ಅಥವಾ ಏನಾದ್ರೂ ಒಂದು ಹಾಕಿ ಅದ್ರ ಮೇಲೆ ತುಪ್ಪ ಹಾಕ್ತಾರೆ. ತುಪ್ಪ ಹಾಕಿ ತುಪ್ಪದಲ್ಲಿ ಮುಖ ಕಾಣಿಸ್ತಾ ಇರುತ್ತೆ. ಆತರ ಪೂರ್ತಿ ತುಪ್ಪ ಹಾಕಿ ಆ ಗರ್ಭಿಣಿ ಯಾರಿರ್ತಾರೆ ಅವಳನ್ನ ಕೇಳ್ತಾರೆ, ಕಿಂ ಪಶ್ಯಸಿ, ಏನ್ ನೋಡ್ತಾ ಇದೀಯ ನೀನ್ ಇದ್ರಲ್ಲಿ ಅಂತ ಕೇಳ್ತಾರೆ. ಏನ್ ನೋಡ್ತಾ ಇದೀವಿ? ಮುಖ ನೋಡ್ತಾ ಇದೀವಿ, ಪಾಯಸ ನೋಡ್ತಾ ಇದೀವಿ. ಅದಲ್ಲ ಉತ್ತರ. ಅವಳೇನ್ ಹೇಳ್ತಾಳಪ್ಪ ಅಂತಂದ್ರೆ, ಆ ಮಗು ನನ್ನ ಗರ್ಭದಲ್ಲಿ ಯಾವುದಿದೆ ಅದನ್ನು, ನನ್ನ ಪತಿಯ ದೀರ್ಘಾಯಸ್ಸನ್ನು, ನನ್ನ ಕುಟುಂಬದ ಸ್ವಾಸ್ಥ್ಯವನ್ನು ನಾನು ಈ ಆಹಾರದಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾಳೆ. ನಾನು ಪ್ರಜಾಂ ಪಶ್ಯಾಮಿ ಅಂತ ಅವಳು ಹೇಳೋಂತ ಮಾತು. ಪ್ರಜಾಂ, ಜ ಅಂತ ಹೇಳಿದ್ರೆ ಹುಟ್ಟಿದ್ದು, ಬರೀ ಹುಟ್ಟಿದ್ದು ಅಷ್ಟೇ. ಹುಟ್ಟಿದಕ್ಕೆ ಜ ಅಂತ ಹೇಳ್ತೀವಿ. ಪ್ರ ಅಂತ ಹೇಳಿದ್ರೆ ಉತ್ಕೃಷ್ಟ, ತುಂಬಾ ಚೆನ್ನಾಗಿ. ಪ್ರಜಾ ಅಂತ ಹೇಳಿದ್ರೆ ಉತ್ಕೃಷ್ಟವಾಗಿ ಹುಟ್ಟಿದ್ದು ಅಂತ. ಯಾವುದು ಉತ್ಕೃಷ್ಟವಾಗಿ ಹುಟ್ಟಿದಂತಹ ಸಂತತಿ ಇರುತ್ತೋ ಅದನ್ನ ಪ್ರಜಾ ಅಂತ ಹೇಳಿ ಕರಿತೀವಿ. ಅದೇ ನಾನು ಅವಾಗ್ಲೇ ಹೇಳಿದೆ, ನಾವು ಪದ ಉಪಯೋಗಿಸ್ಬಿಡ್ತೀವಿ ಆದ್ರೆ ಅರ್ಥ ಗೊತ್ತಿಲ್ಲ. ನಾವೆಲ್ಲ ಭಾರತದ ಪ್ರಜೆಗಳು ಅಂತ ಹೇಳ್ಬಿಡ್ತೀವಿ. ಏನು ಪ್ರಜಾ ಅಂದ್ರೆ
ನಮಗ್ ಗೊತ್ತಿಲ್ಲ. ಏನೋ ಭಾರತದಲ್ಲಿ ವಾಸ ಮಾಡಿದವರೆಲ್ಲ ಪ್ರಜೆಗಳು ಅಂತ ನಾವು ಅನ್ಕೊಂಡ್ಬಿಡಿದೀವಿ. ವಾಸ ಮಾಡಿದವರೆಲ್ಲ ಪ್ರಜೆಗಳಲ್ಲ. ಉತ್ತಮವಾಗಿ ಹುಟ್ಟಿದ್ರೆ ಅದನ್ನ ಪ್ರಜಾ ಅಂತ ಹೇಳಿ ಕರೀತಾರೆ. ಅವಳು ಉತ್ತರ ಕೊಡ್ತಾಳೆ, ಏನಪ್ಪಾ ಅಂದ್ರೆ ಪ್ರಜಾಂ ಪಶ್ಯಾಮಿ, ನನ್ನ ಒಂದು ಆಹಾರದಲ್ಲೂ ನನ್ನ ಚಿಂತನೆಯಲ್ಲೂ ನನ್ನ ನಡವಳಿಕೆಯಲ್ಲೂ ಕೂಡ ನಾ ಏನನ್ನ ಕಾಣ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಮುಂದಿನ ಸಂತಾನವನ್ನ ಕಾಣ್ತಾ ಇದ್ದೀನಿ. ನಾನು ನನಗೋಸ್ಕರ ತಿಂತಾ ಇಲ್ಲ. ನನಗೇನೋ ಖುಷಿ ಆಯ್ತು, ನಂಗ್ ನಾಲ್ಗೆಗೆ ಇಷ್ಟ ಆಯ್ತು, ನಾನು ತಿಂದೆ. ಇವಾಗ ನಮ್ಗೊಂದು ನಂಬಿಕೆ ಇದೆ, ಅಯ್ಯೋ ಬಸ್ರಿ ಆಮೇಲಿಂದ ಬಾಣಂತಿ ಆದ್ಮೇಲೆ ಏನು ತಿನ್ನಕ್ಕಾಗಲ್ಲ, ತಿನ್ಬಿಡಿ, ಅಲ್ಲಿ ರೋಡ್ ಸೈಡ್ ಅಲ್ಲಿ ಪಾನಿಪುರಿ ಸಿಗತ್ತೆ ತಿನ್ನಿ, ಇಲ್ಲಿ ಗೋಬಿ ಮಂಚೂರಿ ಸಿಗತ್ತೆ ತಿನ್ನಿ, ಇನ್ನೇನೇನಿದೆಯೋ ಎಲ್ಲ ಇದ್ ಬದಿದೆಲ್ಲ ತಿನ್ಬಿಡಿ ಅಂತ. ಯಾಕೆಂದ್ರೆ ಪಾಪ ಬಸ್ರಿಗೆ ಇಷ್ಟ ಆಗತ್ತೆ. ಬಸ್ರಿಗೆ ಇಷ್ಟ ಆಗತ್ತೆ ಅಂತ ತಿನ್ನೋದಲ್ಲ, ಅವಳ ಸ್ವಾಸ್ಥ್ಯಕ್ಕೂ ಮಗುವಿನ ಸ್ವಾಸ್ಥ್ಯಕ್ಕೂ ಮಗುವಿಗೆ ಕೊಡಬೇಕಾದಂತಹ ಸಂಸ್ಕಾರಕ್ಕೂ ಪೂರಕವಾದಂತಹ ಆಹಾರವನ್ನ ಆ ತಾಯಿ ತಿನ್ಬೇಕು. ಈ ಶಿಕ್ಷಣವನ್ನ ಸೀಮಂತೋನ್ನಯದಲ್ಲಿ ಕೊಡ್ತಾರೆ. ಆ ಹುಡುಗಿಗೂ ಕೊಡ್ತಾರೆ, ಹಾಗೆ ತನ್ಮೂಲಕ ಆ ಮಗುವಿಗೂ ಕೊಡ್ತಾರೆ. ಬರೀ ಅವಳದು ಮಾತ್ರ ಕರ್ತವ್ಯ ಇರಲ್ಲ, ಅವಳದು ಮುಖ್ಯ ಪಾತ್ರ ಹೌದು. ಹಾಗೆ ಸುತ್ತಲೂ ಇರುವಂತವ್ರು ಆ ಗರ್ಭಿಣಿಗೆ ನೆಮ್ಮದಿಯನ್ನ ಆಶ್ವಾಸನೆಯನ್ನ ಕೊಡ್ತಾ ಹೋಗ್ಬೇಕು. ಅದು ಸುತ್ತಲೂ ಇರೋರಿಗೆ ಅಲ್ಲಿ ಹೇಳ್ತಾರೆ ಸೀಮಂತೋನ್ನಯನದಲ್ಲಿ. ನಾವ್ ಯಾವ ರೀತಿ ಮಾತಾಡ್ತಾ ಇರ್ತೀವಿ ಅದರ ಪರಿಣಾಮ ಆ ಮಗು ಮೇಲೆ ಬೀರತ್ತೆ. ಆದ್ರಿಂದ ಮನೆಯಲ್ಲಿ ಇರೋರೆಲ್ಲರೂ ಕೂಡ ಒಂದು ಒಳ್ಳೆ ವಾತಾವರಣವನ್ನ ನಿರ್ಮಾಣ ಮಾಡ್ಬೇಕು. ಸಂಗೀತ ಕೇಳಿಸುವಂಥದ್ದು, ಒಳ್ಳೆ ಮಾತುಗಳನ್ನ ಆಡೋವಂಥದ್ದು. ಬೆಳಗಾಗೆದ್ರೆ ಬೈಯಕ್ ಶುರು ಮಾಡ್ತಾರೆ. ಆ ಮನೇಲಿ ಹುಟ್ಟಿದ ಮಗು ಫಸ್ಟ್ ಮಾತಾಡೋದೇ ಬೈಗಳನ್ನ. ಅದಿಂದೇನ್ ಕೇಳಿರೋದೇ ಅದನ್ನಲ್ವಾ, ಅದಿಂದೇನೇನ್ ಮಾತಾಡುತ್ತೆ. ಆದ್ರಿಂದ ಮನೆಯಲ್ಲಿರೋ ಉಳಿದವರು ಕೂಡ ಜಗಳ ಗಲಾಟೆಗಳು ಬಸ್ರಿನ ಅಳಿಸೋ ಅಂಥದ್ದು ಇಂಥ ಕೆಲಸಗಳನ್ನ ಮಾಡದೆ ನೆಮ್ಮದಿಯಿಂದ ಇರುವಂತಹ ಒಂದು ವಾತಾವರಣನ ನಿರ್ಮಾಣ ಮಾಡಬೇಕು. ನಿರ್ಮಾಣ ಮಾಡೋದ್ರಿಂದ ಏನ್ ಶುರು ಆಗತ್ತಪ್ಪ ಅಂತ ಹೇಳಿದ್ರೆ ಮಗುವಿನ ಶಿಕ್ಷಣ ಆರಂಭ ಆಗತ್ತೆ. ನಾವ್ ಎಲ್ಲಿ ಕೊಡ್ತಾ ಇದೀವಿ ಶಿಕ್ಷಣನ? 3 ವರ್ಷ ಆದ್ಮೇಲೆ ಅರ್ಧಕ್ಕರ್ಧ ಶಿಕ್ಷಣ ಮುಗಿದು ಹೋಯ್ತು ಆಗ್ಲೇನೆ. ಆಮೇಲಿಂದ ಆರಂಭ ಮಾಡ್ತಾ ಇದೀವಿ. ಅದ್ರ ಸಂಸ್ಕಾರ ಎಲ್ಲ ಬಂದಾಯ್ತು, ಅದ್ ಏನೇನ್ ಕೇಳಿಸ್ಕೋಬೇಕು ಆ ಕೆಟ್ಟದೆಲ್ಲ ಕೇಳಿಸ್ಕೊಂಡಾಯ್ತು, ಎಲ್ಲಾ ಮಾಡಾಯ್ತು. ಆಮೇಲೆ ಶಿಕ್ಷಣ ಆರಂಭ. ನಮ್ಮ ಮಗು ಈಗ ಅದಕ್ಕೆ ಎಲ್ಲ ಶುರುವಾಗಿದ್ಯಪ್ಪ, ಸ್ಕೂಲ್ ಕಳಿಸ್ತಾ ಇದೀವಿ, ತುಂಬಾ ಚೆನ್ನಾಗಿ ಕಲ್ತ್ಕೊಳ್ಳೋದು. ಎಲ್ಲಿ ಕಲಿಕೆ ಎಲ್ಲ ಮುಗಿದೇ ಹೋಯ್ತಲ್ಲ ಅರ್ಧಕ್ಕರ್ಧ. ಕಲಿಕೆ ಆರಂಭ ಆಗಿದ್ದು ಸೀಮಂತದಿಂದ, ನಾವು ಕೊಡೋದು 3 ವರ್ಷ ಆದ್ಮೇಲೆ. ಲೆಕ್ಕ ಹಾಕಿ ಎಷ್ಟು ಲೇಟ್ ಆಗಿದೆ ನಮ್ಮ ಶಿಕ್ಷಣ ಪ್ರಕ್ರಿಯೆ ಅಂತ ಹೇಳಿ. ನಾವಿದನ್ನ ಆಲೋಚನೆ ಮಾಡಿಲ್ಲ. ಶಿಕ್ಷಣ ಎಲ್ಲೋ ಶುರುವಾಗತ್ತೆ, ಮತ್ತೆ ಅದನ್ನ ಕೊಡೋರು ನಾವಲ್ಲ. ಅಲ್ಲಿ ಟೀಚರ್ ಸಂಬಳ ಕೊಟ್ಟಿಲ್ವಾ ಅವ್ರಿಗೆ, ನಾವು ಫೀಸ್ ಕಟ್ಟಿಲ್ವಾ ಅವ್ರಿಗೆ, ಮಾಡ್ಲಿ ಬಿಡ್ರಿ ಅಂತ ನಾವ್ ಹೇಳ್ತೀವಿ. ನಮ್ ಜವಾಬ್ದಾರಿ ಏನಿಲ್ಲ. ಮಕ್ಳಿಗೆ ಶಿಕ್ಷಣ ಕೊಡಿದ್ರಲ್ಲಿ ನಮ್ ಜವಾಬ್ದಾರಿ ಇಲ್ಲ. ನಾವ್ ಹೆತ್ವಿ ಕಳ್ಸಿದ್ವಿ, ಅವ್ರು ಯಾರೋ ಬೆಳೆಸ್ಬೇಕು, ಅವ್ರು ಚೆನ್ನಾಗಿ ಬೆಳೆಸ್ಬೇಕು. ಈ ಮನಸ್ಥಿತಿಯಲ್ಲಿ ನಾವಿದೀವಿ. ಆದ್ರೆ ಭಾರತೀಯ ಶಿಕ್ಷಣ ಅದನ್ನ ಹೇಳಲ್ಲ. ಭಾರತೀಯ ಶಿಕ್ಷಣ ಏನನ್ನ ಹೇಳ್ತಾ ಇದೆ? ಸೀಮಂತೋನ್ನಯನದಿಂದ ಆರಂಭ ಆಗಿ ಇನ್ನು ನಾವು ಸಾಯೋವರೆಗೂ ಶಿಕ್ಷಣ ಇರುತ್ತೆ. ಶಿಕ್ಷಣ ನಿಲ್ಲಲ್ಲ. ಯಾಕೆಂದ್ರೆ ಜ್ಞಾನವನ್ನ ಪಡ್ಕೊಳ್ಳೋ ಅನ್ನೋಂಥದ್ದು ಒಂದು ನಿರಂತರ ಪ್ರಕ್ರಿಯೆ. ಅದಕ್ಕೆ ನಿಂತೋಗುತ್ತೆ ಅನ್ನೋಂಥದ್ದಿಲ್ಲ. ನಾವು ಕಲಿತಾ ಹೋಗ್ತೀವಿ. ಪ್ರತಿನಿತ್ಯ ಕಲಿತಾ ಹೋಗ್ತೀವಿ. ಆರಂಭ ಆಗೋದು ಸೀಮಂತೋನ್ನಯನದಲ್ಲಿ ಮಾತ್ರ. ಹೀಗೆ ಆರಂಭವಾದಂತಹ ಶಿಕ್ಷಣ ಮುಂದೆ ಮನೆಯಲ್ಲಿ ವಾತಾವರಣ ಹೇಗಿರುತ್ತೆ, ಮಗು ಹುಟ್ಟಿದ ನಂತರ ಅದರ ಮೇಲೆ ಅದರ ಶಿಕ್ಷಣ ಬೆಳೀತಾ ಹೋಗುತ್ತೆ. ಅದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನ ಇವಾಗ ನೋಡೋಣ. ಮಗು ಹುಟ್ಟಾಗಿದೆ ನಮ್ಮ ಮನೆಯಲ್ಲಿ. ಈಗ ಅದಕ್ಕೆ ಯಾವ ರೀತಿಯ ಶಿಕ್ಷಣ ವ್ಯವಸ್ಥೆಯನ್ನ ನಾವು ಕೊಡಬೇಕು? ಅಲ್ಲಿ 2 ವಿಭಾಗ ಮಾಡ್ಕೋಬಹುದು ಶಿಕ್ಷಣದಲ್ಲಿ. ಒಂದು ಬೌದ್ಧಿಕ ಬೆಳವಣಿಗೆ ಅಥವಾ ಒಂದು ಕುಶಲತೆ. ಹಾಗೆ ಇನ್ನೊಂದು ವಿಭಾಗ ವ್ಯಕ್ತಿಯ ಜೀವನ ಶಿಕ್ಷಣ, ಜೀವನ ನಿರ್ಮಾಣ ಆಗೋದಕ್ಕೆ ಏನ್ ಬೇಕೋ ಅಂಥದ್ದು. ಈ 2 ವಿಭಾಗದಲ್ಲೂ ಕೂಡ ನಾವು ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಾ ಹೋಗ್ಬೇಕು. ಏನು ಇದೆರಡು? ಮೊದಲನೇದು ಕುಶಲತೆ ಅಂತ ಹೇಳಿದೆ. ಅಂದ್ರೆ ಆ ವ್ಯಕ್ತಿಯಲ್ಲಿ ಏನೋ ಒಂದು ಸಾಮರ್ಥ್ಯ ಇರುತ್ತೆ, ಏನೋ ಒಂದು ಕೆಪಾಸಿಟಿ ಇರುತ್ತೆ. ಅದನ್ನ ನಾವ್ ಯಾವತ್ತೂ ಕೂಡ ತುಳಿಬಾರ್ದು. ಅದನ್ನ ಮೇಲ್ ತರ್ತಾ ಇದ್ರೆ ಆ ವ್ಯಕ್ತಿ ತನ್ನಿಂದ ತಾನೇ ಚೆನ್ನಾಗಿ ರೂಪುಗೊಳ್ತಾ ಹೋಗ್ತಾನೆ. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಯಾರೋ ಒಬ್ಬ ಹುಡುಗ ಇದ್ನಂತೆ, ಅವನಿಗೆ ಪದ್ಯ ಬರೆಯುವಂತ ಚಟ. ಯಾವಾಗ್ಲೂ ಪದ್ಯ ಬರಿತಾ ಇರ್ತಿದ್ದ ಅವನು. ಅವ್ರಪ್ಪಂಗೆ ತುಂಬಾ ಕೋಪ ಬರ್ತಾ ಇತ್ತು. ನೀನ್ ಯಾವಾಗ್ಲೂ ಪದ್ಯ ಬರಿತೀಯ, ಯಾವಾಗ್ಲೂ ಕವಿತೆ ಹೇಳ್ತೀಯ, ನಿನ್ಗೆ ಸರಿಯಾಗಿ ಇರಕ್ಕೆ ಬರೋದಿಲ್ಲ. ತುಂಬಾ ಕೋಪ ಬಂದವ್ರು ಚೆನ್ನಾಗಿ ಹೊಡೆದ್ರು ಆ ಹುಡುಗಂಗೆ. ತಕ್ಷಣ ಅವನು ಹೇಳ್ದ, ಫಾದರ್ ಮರ್ಸಿ ಟೇಕ್ ವರ್ಸಸ್ ಐ ವಿಲ್ ನೆವರ್ ಮೇಕ್ ಅಂತಂದ. ಅದೇನ್ ಹೇಳ್ದ ಅವನು? ಮತ್ ಪದ್ಯನೇ ಹೇಳ್ದ. ಫಾದರ್ ಮರ್ಸಿ ಟೇಕ್ ವರ್ಸಸ್ ಐ ವಿಲ್ ನೆವರ್ ಮೇಕ್ ಅಂತ ಅವ್ರ ಅಪ್ಪಂಗೆ ಹೇಳಿದ್ದು, ಹೊಡೆದಾಗ ಹೇಳಿದ್ದವನು. ಅಪ್ಪ ದಯವಿಟ್ಟು ದಯೆ ತೋರ್ಸು, ನಾನು ಇನ್ ಯಾವತ್ತೂ ಕೂಡ ಪದ್ಯ ಕಟ್ಟಲ್ಲ ಅನ್ನೋದನ್ನು ಕೂಡ ಪದ್ಯದ ರೂಪದಲ್ಲೇ ಹೇಳ್ಬಿಟ್ಟ. ಅಂದ್ರೆ ಅವನ್ ಸಾಮರ್ಥ್ಯ ಇರೋದ್ ಹಾಗೆ, ಅವನ್ ಪ್ರತಿಭೆ ಇರೋದ್ ಹಾಗೆ. ಅದನ್ನ ಎಷ್ಟು ತುಳಿದ್ರು ತುಳಿಯಕ್ಕಾಗಲ್ಲ. ಒಂದ್ ವೇಳೆ ನಾವು ತುಳಿದಿದ್ದೇ ಆದ್ರೆ ಆ ವ್ಯಕ್ತಿ ಸರಿಯಾಗಿ ರೂಪುಗೊಳ್ಳಲ್ಲ. ಅದೇ ಇವತ್ತಿನ ಶಿಕ್ಷಣದ ಮುಖ್ಯ ಕೊರತೆ.